ಗೋಪಾಲ ಎಂಬ ರೈತನು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು. ಅವನು ಬಹಳ ಸತ್ಯನಿಷ್ಠ ಮತ್ತು ಪರಿಶ್ರಮಿ. ಅವನಿಗೆ ದೊಡ್ಡ ಜಮೀನಿರಲಿಲ್ಲ, ಆದರೆ ಅವನ ಹೃದಯ ದೊಡ್ಡದು. ಒಂದು ದಿನ ಅವನು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಮಣ್ಣಿನೊಳಗೆ ಒಂದು ಚಿಕ್ಕ ಪೆಟ್ಟಿಗೆ ಸಿಕ್ಕಿತು. ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಚಿನ್ನದ ನಾಣ್ಯಗಳು ಇದ್ದವು. ಗೋಪಾಲನು ಕ್ಷಣಕಾಲ ಯೋಚಿಸಿದನು. ಇದು ನನ್ನದು ಅಲ್ಲ, ಯಾರದ್ದೋ ಕಳೆದು ಹೋಗಿರಬಹುದು ಎಂದು ಅವನು ನಿರ್ಧರಿಸಿದನು. ಹಳ್ಳಿಯ ಮುಖ್ಯಸ್ಥನ ಬಳಿಗೆ ಹೋಗಿ ಪೆಟ್ಟಿಗೆಯನ್ನು ಒಪ್ಪಿಸಿದನು. ಕೆಲವು ದಿನಗಳ ನಂತರ ಹಳ್ಳಿಯ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಚಿನ್ನ ಕಳೆದು ಹೋಗಿದೆ ಎಂದು ತಿಳಿಸಿದನು. ಗೋಪಾಲನ ಸತ್ಯನಿಷ್ಠೆಯನ್ನು ನೋಡಿ ಎಲ್ಲರೂ ಅವನನ್ನು ಹೊಗಳಿದರು. ಆ ವ್ಯಕ್ತಿ ಬಹುಮಾನವಾಗಿ ಸ್ವಲ್ಪ ಜಮೀನು ಮತ್ತು ಹಣ ಕೊಟ್ಟನು. ಆದರೆ ಗೋಪಾಲನು ಹೇಳಿದನು, ನಾನು ಮಾಡಿದ್ದು ಕರ್ತವ್ಯ ಮಾತ್ರ. ಆ ದಿನದಿಂದ ಹಳ್ಳಿಯ ಜನರು ತಿಳಿದರು, ಸತ್ಯ ಮತ್ತು ನಿಷ್ಠೆ ಯಾವಾಗಲೂ ಫಲ ನೀಡುತ್ತವೆ. ಗ್ರಾಣ್ಯ ನಕ್ಷತ್ರಗಳು.